ನಮಸ್ತೆ ಕರ್ನಾಟಕ. ಶನಿವಾರದ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದರೆ, ಬಿಗ್ ಬಾಸ್ ಸೀಸನ್ 12ರ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಉಲ್ಟಾ ಫುಲ್ಟಾ ಆಗಿದೆ. ಸೊ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಜೆನ್ಯೂನ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಶನಿವಾರದ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಉಲ್ಟಾ ಫುಲ್ಟಾ ಆಗಿದೆ. ಯಾಕಂದರೆ ಯಾರಿಗೆ ಹೆಚ್ಚು ವೋಟಿಂಗ್ ಬರಬೇಕಾಗಿತ್ತು ಸೊ ಅವರಿಗೆಲ್ಲ ಬಂದಿಲ್ಲ. ಸೊ ಕೆಳಗಿಂದ ನೋಡೋದಾದರೆ ಟಾಪ್ 6ಅಲ್ಲಿ ರಘು ಮತ್ತು ಧನುಷ್ ಅವರಿಗೆ ಕೇವಲ 4% ಅಷ್ಟು ಮಾತ್ರ ವೋಟ್ಗಳು ಬರ್ತಾ ಇದ್ದಾವೆ. ಅತಿ ಕಡಿಮೆ ವೋಟ್ಗಳು ಬರ್ತಾ ಇದ್ದಾವೆ. ಸೊ ಸೆಕೆಂಡ್ ಲಿಸ್ಟಲ್ಲಿ ನೋಡೋದಾದರೆ ಕಾವ್ಯ ಅವರಿಗೆ ಕೇವಲ 8% ವೋಟ್ ಮಾತ್ರ ಬರ್ತಾ ಇದೆ. ಸೊ ತುಂಬ ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಇದು ವಿನ್ನಿಂಗ್ ರೇಸಲ್ಲಿ ತುಂಬ ಕೆಳಗಡೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಜೆನ್ಯೂನ್ ಆಗಿ ನೋಡಿದರೆ. ಸೊ ಅದಾದಮೇಲೆ ಟಾಪ್ 3ಯಲ್ಲಿ ಬಂದುಬಿಟ್ಟು ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರಿದ್ದಾರೆ. ಸೊ ಅದಾದಮೇಲೆ 4th ಪ್ಲೇಸಲ್ಲಿ ನೋಡೋದಾದರೆ ಅಶ್ವಿನಿ ಮೇಡಮ್ ಅವರಿಗೆ ಬರ್ತಾ ಇದೆ ಒಂದು 20% ಅಷ್ಟು ವೋಟ್ಗಳು ಬರ್ತಾ ಇದ್ದಾವೆ. ಸೊ ಅದಾದಮೇಲೆ ನಮ್ಮ ಗಿಲ್ಲಿಗೆ ಎಷ್ಟು ಬರ್ತಿರ್ಬೋದು, ಎಷ್ಟು ಪರ್ಸೆಂಟ್ ಬರ್ತಿರ್ಬೋದು ನೀವೇ ಲೆಕ್ಕ ಹಾಕಿ. ಹತ್ತತ್ರನೂ ಯಾರೂ ಇಲ್ಲ. ಸೊ ಬರ್ದಿಟ್ಕೊಂಬಿಡಿ ಗಿಲ್ಲಿನೇ ವಿನ್ನರ್ ಅಂತ. ಯಾಕಂದರೆ ಅಷ್ಟು ಪರ್ಸೆಂಟ್ ವೋಟು ನಮ್ಮ ಗಿಲ್ಲಿಗೆ ಬಿದ್ದಿದೆ. ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಬಿಗ್ ಬಾಸೇ ನೋಡ್ತಿರ್ಲಿಲ್ಲ ಅಂಥವ್ರು ನಮ್ಮ ಗಿಲ್ಲಿಗೋಸ್ಕರ ಬಿಗ್ ಬಾಸನ್ನು ನೋಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಗಿಲ್ಲಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಿದ್ದಿರ್ಬೋದು ಅಂತ ಲೆಕ್ಕ ಹಾಕಿ. ಸೊ ಸೆಕೆಂಡ್ ಪ್ಲೇಸಲ್ಲಿ ನೋಡೋದಾದರೆ ರಕ್ಷಿತಾಗೆ ವೋಟ್ ಬೀಳ್ತಾ ಇದೆ ಒಂದು 25% ಅಷ್ಟು ವೋಟ್ ಬೀಳ್ತಾ ಇದೆ. ಅದಾದಮೇಲೆ ಗಿಲ್ಲಿ ಅವರು 54% ವೋಟು ನಮ್ಮ ಗಿಲ್ಲಿಗೆ ಬೀಳ್ತಾ ಇದೆ. ವೋಟಿಂಗ್ ಲೆಕ್ಕ ಹಾಕಿದರೆ ನಮ್ಮ ಗಿಲ್ಲಿನೇ ವಿನ್ ಆಗೋದು. ಹತ್ರನೂ ಯಾರೂ ಇಲ್ಲ. ಸೊ ಈ ಸಲ ಮಾತ್ರ ಪಕ್ಕ ಬಿಗ್ ಬಾಸಲ್ಲಿ ದಾಖಲೆ ಕೂತ್ಕೊಳ್ಳೋದಂತೂ ಪಕ್ಕ ಗ್ಯಾರಂಟಿ ಆಗಿದೆ. ಸೊ ಅಷ್ಟೊಂದು ವೋಟು 54% ವೋಟ್ ಅಂದರೆ ಸಾಮಾನ್ಯವಲ್ಲ. ಸೊ ಗಿಲ್ಲಿಗೆ ಪಕ್ಕ ವೋಟ್ ಬೀಳೋದು. ಸೊ ನಿಮ್ಮ ಪ್ರಕಾರ ಫಸ್ಟ್ ಅಂತೂ ಗಿಲ್ಲಿನೇ ಬರ್ತಾ ಇರ್ಬೇಡಿ. ಸೆಕೆಂಡ್ ರನ್ನರ್ ಅಪ್ ಯಾರು ಆಗಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಇಷ್ಟವಾದ ಒಂದು ಸ್ಪರ್ಧೆಯ ಹೆಸರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.